ಪದ್ಮಾಕರಂ ದಿನಕರೋ ಪದ್ಮಾಕರಂ ದಿನಕರೋ ವಿಕಚಂ ಕರೋತಿ ಚಂದ್ರೋ ವಿಕಾಸಯತಿ ಕೈರವಚಕ್ರವಾಲಂ ನಾಭ್ಯತಿತೋ ಜಲಧರೋತಿ ಜಲಂ ದದಾತಿ ಸಂತಃ ಸ್ವಯಂ ಪರಹಿತೆ ವಿಹಿತಾಭಿಯೋಗಃ. ಸಜ್ಜನರೇ, ಈ ಸುಭಾಷಿತ ಅಗತ್ಯವಾದ ಒಂದು ಸಂದೇಶವನ್ನು ನಮ್ಮ ಜೀವನಕ್ಕೆ ನೀಡುತ್ತಾ ಇದೆ. ಸಂತಃ ಸ್ವಯಂ ಪರಹಿತೆ ವಿಹಿತಾಭಿಯೋಗ. ಯಾರು ಒಳ್ಳೆಯವರು, ಯಾರು ಮತ್ತೊಬ್ಬರ ಹಿತಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿ ಇಡ್ತಾರೋ, ಅದೇ ತಮ್ಮ ಜೀವನದ ಗುರಿಯಾಗಿ ಪರಿಗಣಿಸ್ತಾರೋ ಅವರು ಸಜ್ಜನರು, ಅವರು ಒಳ್ಳೆಯವರು. ಇದಕ್ಕೆ ಸುಭಾಷಿತ ಒಂದೆರಡು ಉದಾಹರಣೆಗಳನ್ನು ಕೊಡ್ತದೆ. ಪದ್ಮಾಕರಂ ದಿನಕರಃ ವಿಕಚಂ ಕರೋತಿ. ದಿನಕರ ಅಂದರೆ ಸೂರ್ಯ, ಬಾನಿನ ಎತ್ತರದಲ್ಲಿರುವ ಇಡೀ ಜಗತ್ತನ್ನು ಬೆಳಗುವ ಜ್ಯೋತಿ ಅವನು. ಆದರೆ ಒಂದು ಸರೋವರದಲ್ಲಿ ಚಿಕ್ಕ ಜಾಗದಲ್ಲಿ ಬೆಳೆಯುವ ಕಮಲಗಳನ್ನು ತಾನು ಬಂದ ಕೂಡಲೇ ತನ್ನ ಕಿರಣಗಳ ಮೂಲಕ ಮುದುಡಿದ ಕಮಲವನ್ನು ಅರಳಿಸ್ತಾನೆ ಸೂರ್ಯ. ಅವನಿಗೆ ಕೇಳಿ, ನೀನು ಯಾವ ಉದ್ದೇಶದಿಂದ ಆ ಕಮಲವನ್ನು ಅರಳಿಸಿದ್ದಿ ಅಂತ. ಅದು ನನ್ನ ಕೆಲಸ ಅಂತಾನೆ. ಇನ್ನು ಚಂದ್ರ, ಸೂರ್ಯ ಹೋದ ಕೂಡಲೇ ಕಮಲ ಮತ್ತೆ ಮುಕ್ಕಾಗತ್ತೆ. ಚಂದ್ರ ಬಂದಾಗ ಅರಳೋದು ನೈದಿಲೆ, ಅದನ್ನು ಕುಮುದ ಅಂತ. ಬಾನಿನಲ್ಲಿ ಬೆಳಗುವ ತಂಪಾದ ಜ್ಯೋತಿ ರಾತ್ರಿಯ ಚಂದ್ರ. ಅವನೂ ಅಷ್ಟೇ ಎತ್ತರದಲ್ಲಿದ್ದರೂ ಸರೋವರದಲ್ಲಿ ಬೆಳೆಯುವ ಆ ನೈದಿಲೆಗಳನ್ನು ಅರಳಿಸಿ ಅದರ ಮುಖದ ಖುಷಿಯನ್ನು ನೋಡಿ 4 ಜನ ಸಂತಸ ಪಡಲಿ ಅಂತ ಪರೋಪಕಾರವನ್ನು ಮಾಡುತ್ತಾನೆ. ಇನ್ನು ಬಾನಿನಲ್ಲಿ ಮೆರೆಯುವ ಮತ್ತೊಂದು ವಸ್ತು ಅದು ಮೋಡ. ಜಲಧರ, ಟೊಳ್ಳು ಮೋಡ ಅಲ್ಲ, ಅದು ನೀರು ತುಂಬಿದ ಮೋಡ. ಅದು ಮಳೆ ಸುರಿಸುವ ಮೂಲಕ ಅನೇಕರ ದಾಹವನ್ನು ಹಿಂಗಿಸ್ತದೆ. ಸಸ್ಯಗಳನ್ನು, ಮರಗಿಡಗಳನ್ನು ಹಸುರು ಹಸಿರಾಗಿ ನಲಿಯುವಂತೆ ಮಾಡುತ್ತೆ ಆಕಾಶದಲ್ಲಿ ಸಂಚರಿಸುವ ಮೋಡ. ಆದರೆ ಸಸ್ಯಗಳು ಕೇಳಿಕೊಂಡವ, ನಮಗೊಂದಿಷ್ಟು ಮಳೆಯನ್ನು ಸುರಿಸು, ಬೇಸಿಗೆಯಿಂದ ಬೆಂದಿದ್ದೇವೆ. ಅವು ಕೇಳದೆಯೇ ತನ್ನ ಕರ್ತವ್ಯವನ್ನು ಬಾನಿನೆತ್ತರ ಹರಡಿದ ಮೋಡ ತಂಪಾದ ನೀರನ್ನು ಎರೆದು ಅವುಗಳ ದಾಹವನ್ನು ಶಾಂತಿಗೊಳಿಸ್ತದೆ. ಈ ಜಡವಾದ ವಸ್ತುಗಳಿಗೆ ಎಂತಹ ಪರೋಪಕಾರ ಬುದ್ಧಿ. ಸುಭಾಷಿತ ಹೇಳುತ್ತದೆ, ಸೂರ್ಯನನ್ನು, ಚಂದ್ರನನ್ನು, ಮೋಡವನ್ನು ನೋಡಿ ಕಡಿಸಿಕೊಳ್ಳಿ. ಸ್ವಾರ್ಥದ ಲವಲೇಶವೂ ಇಲ್ಲದೆ ಸಾಮಾನ್ಯ ಒಂದು ವ್ಯಕ್ತಿಗೆ ಅವನ ಮುಖದಲ್ಲಿ ಸಂತಸವನ್ನು ಭರಿಸುವ ಮೂಲಕ ಪರೋಪಕಾರವೇ ತಮ್ಮ ಜೀವನದ ಧ್ಯೇಯ ಅಂತ ಮಾಡಿಕೊಂಡಿವೆ ಅವು. ಸಜ್ಜನರೇ, ಮೋಡಗಳಿಗಿಂತ ಹೆಚ್ಚು ಬುದ್ಧಿ ಇದೆ, ಸಾಮರ್ಥ್ಯ ಇದೆ ನಮಗೆ. ನಾವು ಮನಸ್ಸು ಮಾಡಿದರೆ ಇಡೀ ನಮ್ಮ ಮುಂದಿನ ಸಮಾಜವನ್ನು ನಾವು ಉದ್ಧರಿಸಬಹುದು. ಜಡವಾದ ಮೋಡ, ಸೂರ್ಯ, ಚಂದ್ರ ಪರೋಪಕಾರವನ್ನೇ ತಮ್ಮ ಜೀವನದ ಉದ್ದೇಶ ಅಂತ ಹಗಲಿರುಳು ಎಣೆಸುವಾಗ, ಎಲ್ಲ ಸಾಮರ್ಥ್ಯವನ್ನು ಭಗವಂತ ನಮಗೆ ನೀಡಿರುವಾಗ ಕಿಂಚಿತ್ತೂ ಪರೋಪಕಾರವನ್ನು ಮಾಡದೇ ಹೋದರೆ ನಮ್ಮ ಜೀವನ ವ್ಯರ್ಥವಲ್ಲವೇ? ಸಜ್ಜನರೇ, ಪರೋಪಕಾರವನ್ನು ಸಾಧ್ಯವಾದಷ್ಟು ಮಾಡುವುದು ಭಗವಂತ ಕೊಟ್ಟ ಆದೇಶ. ಇದು ಈ ಸುಭಾಷಿತದ ಸಂದೇಶ.